Good morning everyone. Today we are discussing about a English grammar topic, articles. The definition of articles. Articles are words used before nouns to specify whether they are definite or indefinite. ಅಂದರೆ ಯಾವುದೋ ಒಂದು ವಸ್ತು ಡೆಫಿನಿಟ್ ಆಗಿದೆಯೋ ಅಥವಾ ಇಂಡೆಫಿನಿಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಇನ್ ಇಂಗ್ಲೀಷ್ ದೇರ್ ಆರ್ 3 ಆರ್ಟಿಕಲ್ಸ್: a, an and the. There are two types of articles: definite articles and indefinite articles. Definite articles refers to the specific noun that is already known. For example, the sun is bright today. The is used for the objects which are more unique and specific. ಅಂದರೆ ನಾವು ಯಾವ ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಿರ್ತೀವಿ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ. ಅಂದ್ರೆ ಯಾವ ಆಬ್ಜೆಕ್ಟ್ಸು ಯುನಿಕ್ ಆಗಿರ್ತಾವೆ, ಮೋರ್ ಸ್ಪೆಸಿಫಿಕ್ ಇರ್ತಾವಲ್ಲ, ಆ ಟೈಮ್ ಒಳಗೆ ನಾವು ದ ಯೂಸ್ ಮಾಡ್ತೀವಿ. ಅನದರ್ ಒನ್ ಈಸ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಎ ಆ್ಯಂಡ್ ದ ರೆಫರ್ಸ್ ಟು ಅ ನಾನ್ ಸ್ಪೆಸಿಫಿಕ್ ನೌನ್. ಅಂದರೆ ಇಂಡೆಫಿನಿಟ್ ಆರ್ಟಿಕಲ್ಸ್ನ ಯಾವುದೋ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ಗೆ ಯೂಸ್ ಮಾಡೋದಿಲ್ಲ. ಅಂದ್ರೆ ಆ ಆಬ್ಜೆಕ್ಟ್ ಯಾವುದು ಸ್ಪೆಸಿಫಿಕ್ ಆಗಿರೋದಿಲ್ಲ. ಇದರಲ್ಲಿ ಎ ಮತ್ತು ಆ್ಯನ್ ಅಂತ 2 ಆರ್ಟಿಕಲ್ಸ್ ಬರ್ತಾವೆ. ಎ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಅಂದ್ರೆ ಇಲ್ಲಿ ಎ ಯೂಸ್ ಮಾಡಬೇಕು ಅಂದ್ರೆ ಆ ವರ್ಡ್ಸು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರಬೇಕು. ಇವಾಗ ಇಂಗ್ಲೀಷ್ ಒಳಗೆ 5 ಓವೆಲ್ಸ್ ಅದಾವೆ: ಎ, ಇ, ಐ, ಓ, ಯು. ಈ 5 ಓವೆಲ್ಸ್ ಸೌಂಡು ಅಲ್ಲಿ ಬಂದಿರಬಾರ್ದು. ಇವನ್ನ ಹೊರತುಪಡಿಸಿ ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಎ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಆ ವರ್ಡ್ಸ್ದು ಕಾನ್ಸೋನೆಂಟ್ ಲೆಟ್ರ್ ನೋಡಬಾರ್ದು, ಕಾನ್ಸೋನೆಂಟ್ ಸೌಂಡ್ ನೋಡಬೇಕು. ಆ ವರ್ಡ್ ಸ್ಟಾರ್ಟ್ ಆಗುವಾಗ ಕಾನ್ಸೋನೆಂಟ್ ಸೌಂಡ್ ಬಂತು ಅಂದ್ರೆ ಅಲ್ಲಿ ನಾವು ಎ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಸಾ ಅ ಕ್ಯಾಟ್ ಔಟ್ಸೈಡ್. ಅ ಕ್ಯಾಟ್ ಅಂದರೆ ಕ್ಯಾಟ್ ಅನ್ನೋದು ಕ್ಯಾಟ್ ಇದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೆ ನಾವಲ್ಲಿ ಎ ಯೂಸ್ ಮಾಡ್ತೀವಿ. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಅ ವೋವೆಲ್ ಸೌಂಡ್. ಇಲ್ಲಿ ವರ್ಡ್ಸು ವೋವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್, ಶಿ ಏಟ್ ಆ್ಯನ್ ಆ್ಯಪಲ್. ಆ್ಯನ್ ಆ್ಯಪಲ್, ಇಲ್ಲಿ ಆ್ಯಪಲ್ ಅನ್ನೋದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗೈತಿ, ಅದಕ್ಕೆ ನಾವಲ್ಲೇ ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಕಾನ್ಸೋನೆಂಟ್ ಲೆಟ್ರ್ ಬಂದಿರುತ್ತೆ, ಅದರ ಸೌಂಡು ಓವೆಲ್ಸ್ ಇರುತ್ತೆ, ಅದಕ್ಕೆ ನಾವು ಯಾವಾಗಲೂ ಅದ್ರ ಸೌಂಡ್ ಮಾತ್ರ ನೋಡಬೇಕು, ಲೆಟರ್ಸ್ ನೋಡಬಾರ್ದು. ಲೆಟರ್ ಒಂದೊಂದು ಸಲ ಕಾನ್ಸೋನೆಂಟ್ ಇರುತ್ತೆ. ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಆ್ಯನ್ ಯೂಸ್ ಮಾಡಬೇಕು. ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಎ ಯೂಸ್ ಮಾಡಬೇಕು. ಲೆಟ್ ಅಸ್ ಸಿ ಮೋರ್ ಎಕ್ಸಾಂಪಲ್ಸ್ ಫಾರ್ ದ ಆರ್ಟಿಕಲ್ಸ್. ಇಂಡೆಫಿನಿಟ್ ಆರ್ಟಿಕಲ್ ಎ ಈಸ್ ಯೂಸ್ಡ್ ವಿತ್ ದ ನೌನ್ಸ್ ಸ್ಟಾರ್ಟಿಂಗ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಕಾನ್ಸೋನೆಂಟ್ ಸೌಂಡ್ಸಿಂದ ಸ್ಟಾರ್ಟ್ ಆಗೋ ನೌನ್ಸಿಗೆ ನಾವು ಎ ಯೂಸ್ ಮಾಡ್ತೀವಿ. ದೇರ್ ಈಸ್ ಅ ಯೂನಿವರ್ಸಿಟಿ. ಇಲ್ಲಿ ಯೂನಿವರ್ಸಿಟಿ ಅನ್ನೋದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಇಲ್ಲಿ ಯು ಅನ್ನೋದು ಓವೆಲ್ ಅಂದ್ಕೊಂಡು ನಾವು ಆ್ಯನ್ ಬರೆದ್ಬಿಟ್ಟಿರ್ತೀವಿ ಕೆಲವು ಸಲ, ಆದರೆ ಇದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗೋದ್ರಿಂದ ಇಲ್ಲಿ ಎ ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಲೆಟರ್ಸ್ ನೋಡಬಾರ್ದು, ಓವೆಲ್ ಸೌಂಡ್ ನೋಡಬೇಕು. ಓವೆಲ್ ಸೌಂಡ್ ಇದ್ರೆ ಆ್ಯನ್ ಬರ್ತೈತಿ, ಕಾನ್ಸೋನೆಂಟ್ ಸೌಂಡ್ ಇದ್ರೆ ಎ ಬರಿಬೇಕು. ದಿಸ್ ಈಸ್ ಅ ಬುಕ್. ಬುಕ್ ಅನ್ನೋದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಅ ಬುಕ್, ಅ ಬ್ಯಾಗ್. ನೆಕ್ಸ್ಟ್, ಆ್ಯನ್ ಈಸ್ ಯೂಸ್ಡ್ ವಿತ್ ದ ನೌನ್ಸ್ ಸ್ಟಾರ್ಟಿಂಗ್ ವಿತ್ ಓವೆಲ್ ಸೌಂಡ್ಸ್. ಓವೆಲ್ ಸೌಂಡ್ಸಿಂದ ಸ್ಟಾರ್ಟ್ ಆದರೆ ನಾವು ಆ್ಯನ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಆ್ಯನ್ ಅಂಬ್ರೇಲಾ. ಆ್ಯನ್ ಅಂಬ್ರೇಲಾ, ಇಲ್ಲಿ ಅಂಬ್ರೇಲಾ ಅನ್ನೋ ವರ್ಡಿಗೆ ಓವೆಲ್ ಸೌಂಡ್ ಬರುತ್ತಾ, ಅಂಬ್ರೇಲಾ, ಅದಕ್ಕೆ ನಾವು ಆ್ಯನ್ ಯೂಸ್ ಮಾಡಬೇಕು. ದೇರ್ ಈಸ್ ಆ್ಯನ್ ಆಕ್ಟೋಪಸ್. ಆಕ್ಟೋಪಸ್, ಇಲ್ಲಿ ಓವೆಲ್ ಸೌಂಡ್ ಬರೋದ್ರಿಂದ ಆ್ಯನ್ ಯೂಸ್ ಮಾಡಬೇಕು. ಐ ಏಟ್ ಆ್ಯನ್ ಆ್ಯಪಲ್. ಆ್ಯಪಲ್, ಇಲ್ಲಿ ಓವೆಲ್ ಸೌಂಡ್ ಬರುತ್ತಾ. ನೆಕ್ಸ್ಟ್, ಡೆಫಿನಿಟ್ ಆರ್ಟಿಕಲ್ ದ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ನೌನ್ಸ್ ಲೈಕ್ ಅ ಸರ್ಟನ್ ಪರ್ಸನ್ ಆರ್ ಅ ಪರ್ಟಿಕ್ಯುಲರ್ ಥಿಂಗ್. ಫಾರ್ ಎಕ್ಸಾಂಪಲ್, ವೇರ್ ಈಸ್ ದ ಟೀಚರ್. ಇನ್ ದಿಸ್ ಕೇಸ್ ವಿ ಆರ್ ಆಲ್ರೆಡಿ ನೋನ್ ವಿಚ್ ಟೀಚರ್ ವಿ ಆರ್ ಟಾಕಿಂಗ್ ಅಬೌಟ್. ಅಂದರೆ ನಮಗೆ ಮೊದಲೇ ಸ್ಪೆಸಿಫಿಕ್ಕಾಗಿ ಗೊತ್ತಿರುವಂಥ ವಿಷಯದ ಬಗ್ಗೆ ಮಾತಾಡುವಾಗ ನಾವು ದ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಫಾರ್ ದ ಆರ್ಟಿಕಲ್ಸ್. I saw a cat on the street.
ಅ ಕ್ಯಾಟ್. ಇಲ್ಲಿ ಕ್ಯಾಟ್ ಅನ್ನೋದು ಯಾವ ಕ್ಯಾಟ್ ಅನ್ನೋದು ಸ್ಪೆಸಿಫಿಕ್ ಇರೋದಿಲ್ಲ. ದೇರ್ ಆರ್ ಸೋ ಮೆನಿ ಕ್ಯಾಟ್ಸ್. ಸ್ಪೆಸಿಫಿಕ್ ಆಗಿಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಎ ಯೂಸ್ ಮಾಡ್ತೀವಿ ಮತ್ತು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರಬೇಕು. ಕ್ಯಾನ್ ಐ ಹ್ಯಾವ್ ಅ ಪೆನ್. ಅ ಪೆನ್ ಅಂದರೆ ಯಾವ ಪೆನ್ ಅಂತ ಸ್ಪೆಸಿಫಿಕ್ ಆಗಿಲ್ಲ. ಹಿ ಈಸ್ ಅ ಟೀಚರ್. ಇಲ್ಲಿ ಟೀಚರ್ ಅನ್ನೋದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಮತ್ತು ಹೋದ ಎಕ್ಸಾಂಪಲ್ನಲ್ಲಿ ನಾವು ದ ಟೀಚರ್ ಅಂತ ಯೂಸ್ ಮಾಡಿದ್ವಿ. ಇಲ್ಲಿ ಅ ಟೀಚರ್ ಅಂತ ಯೂಸ್ ಮಾಡತ್ತೀವಿ. ಯಾಕಂದರೆ ಇಲ್ಲಿ ಯಾವ ಟೀಚರ್ ಅಂತ ಸ್ಪೆಸಿಫಿಕ್ಕಾಗಿ ಗೊತ್ತಿರಲ್ಲ. ಆ ಟೈಮಲ್ಲಿ ನಾವು ಅ ಟೀಚರ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ಯಾವ ಟೀಚರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಸ್ಪೆಸಿಫಿಕ್ಕಾಗಿ ಗೊತ್ತಿದ್ರೆ ನಾವು ದ ಟೀಚರ್ ಅಂತ ಯೂಸ್ ಮಾಡ್ತೀವಿ. ಶಿ ಬೌಟ್ ಅ ನ್ಯೂ ಫೋನ್. ನ್ಯೂ ಅನ್ನೋದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ವಿಚ್ ಫೋನ್ ಅಂತ ಗೊತ್ತಿಲ್ಲ ಅಂದರೆ ಯಾವುದು ಸ್ಪೆಸಿಫಿಕ್ ಆಗಿರೋದಿಲ್ಲ, ಅಲ್ಲಿ ಎ ಯೂಸ್ ಮಾಡ್ತೀವಿ. ಐ ನೀಡ್ ಆ್ಯನ್ ಅಂಬ್ರೇಲಾ. ಇಲ್ಲಿ ಅಂಬ್ರೇಲಾ ಅನ್ನೋದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಹಿ ಈಸ್ ಆ್ಯನ್ ಎಂಜಿನಿಯರ್. ಇಂಜಿನಿಯರ್ ಅನ್ನೋದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಶಿ ಗೇವ್ ಮೀ ಆ್ಯನ್ ಆ್ಯಪಲ್. ಹಿ ಮೇಡ್ ಆ್ಯನ್ ಆನೆಸ್ಟ್ ಮಿಸ್ಟೇಕ್. ಇಲ್ಲಿ ನಾವು ಇದನ್ನು ಹಾನೆಸ್ಟ್ ಅಂತ ಪ್ರನೌನ್ಸ್ ಮಾಡೋದಿಲ್ಲ, ಆನೆಸ್ಟ್ ಅಂತ ಪ್ರನೌನ್ಸ್ ಮಾಡ್ತೀವಿ. ಅಂದರೆ ಇಲ್ಲಿ ಆನೆಸ್ಟ್ ಅನ್ನೋದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗುತ್ತಾ. ಆದ್ದರಿಂದ ನಾವು ಯಾವಾಗಲೂ ಪ್ರನೌನ್ಸಿಯೇಷನ್ ನೋಡಬೇಕು. ಇಲ್ಲಿ ಎಚ್ ಅನ್ನೋದು ಕಾನ್ಸೋನೆಂಟ್, ಆದರೆ ಓವೆಲ್ ಸೌಂಡ್ ಬಂದೈತಿ, ಆದ್ದರಿಂದ ಆ್ಯನ್ ಯೂಸ್ ಮಾಡಬೇಕು. ಆ್ಯನ್ ಆನೆಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ದ ಸನ್ ಅನ್ನೋದು ಇದು ಸ್ಪೆಸಿಫಿಕ್ ವರ್ಡ್. ಇದು ಸನ್ ಅನ್ನೋದು ಯೂನಿಕ್. ಈ ಥರ ಯೂನಿಕ್ ವರ್ಡ್ಸ್ ಇದ್ದಾಗ ಯಾವಾಗಲೂ ದ ಯೂಸ್ ಮಾಡ್ತೀವಿ. ದ ಸನ್, ದ ಮೂನ್, ದ ತಾಜ್ ಮಹಲ್, ದ ಗೋಲ್ ಗುಂಬಜ್. ಡಿಡ್ ಯು ಲಾಕ್ ದ ಡೋರ್. ಇಲ್ಲಿ ನಾವು ಯಾವ ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ ಅದು ಸ್ಪೆಸಿಫಿಕ್ ಆಗಿದ್ದರೆ ಆವಾಗ ನಾವು ದ ಯೂಸ್ ಮಾಡ್ತೀವಿ. ಐ ಲವ್ಡ್ ದ ಮೂವಿ ವಿ ಸಾ ಲಾಸ್ಟ್ ನೈಟ್. ಶಿ ಈಸ್ ದ CEO ಆಫ್ ದ ಕಂಪನಿ. ಈ ಥರ ದ ಮೂವಿ, ದ CEO ಈ ಥರ ಸ್ಪೆಸಿಫಿಕ್ ಆಗಿರೋ ವರ್ಡ್ಸ್ ಮುಂದೆ ನಾವು ದ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.